ದೇವರ ನಾಮ ಸ್ತೋತ್ರವಾಗಲಿ. ನಾವು ವಾರದ ಮೊದಲನೇ ದಿವಸದಲ್ಲಿ ಮತ್ತೊಂದು ಆವರ್ತಿ ಕರ್ತನನ್ನು ಆರಾಧಿಸುವಂತೆ ಆತನು ನಮ್ಮ ಜೀವಿತದಲ್ಲಿ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಕಳೆದ ಹಲವು ದಿವಸಗಳಿಂದ ದಾವೀದನ ಕುರಿತಾಗಿ ನಾವು ಈ ಲೋಕದಲ್ಲಿ ಹೇಗೆ ಗುರುತಿಸಿಕೊಳ್ತೇವೆ, ಹೌ ಡು ಐ ಐಡೆಂಟಿಫೈಡ್ ಇನ್ ದಿಸ್ ವರ್ಲ್ಡ್ ಎಂಬಂಥ ವಿಷಯವಾಗಿ ನಾವು ಕಳೆದ ಹಲವಾರು ಆಯ್ದ ವಿಷಯಗಳನ್ನು ನಾವು ಕಲಿಯುತ್ತಾ ಬಂದಿದ್ದೇವೆ. ಹಾಗೆ ಈ ದಿನ ನಮ್ಮ ಒಂದು ಧ್ಯಾನಕ್ಕಾಗಿ ದಾವೀದನ ಜೀವಿತದಿಂದ ಕಲಿಯಬಹುದಾದಂಥ 5 ಪ್ರಮುಖ ಪಾಠಗಳು, ಇದರ ವಿಷಯದಲ್ಲಿ ಒಂದು ವಿಷಯವನ್ನು ನಾವು ಈ ದಿನ ಧ್ಯಾನ ಮಾಡುವಂಥವರಾಗಿರೋಣ. ಕರ್ತನ ಚಿತ್ತವಾದರೆ ಮುಂದಿನ ವಿಷಯಗಳನ್ನು ಮುಂದಿನ ದಿನದಲ್ಲಿ ನಾವು ಧ್ಯಾನ ಮಾಡುವಂಥವರಾಗಿರೋಣ. ಇಲ್ಲಿ ದೇವರಿಗಾಗಿರುವ ಹೃದಯವು ದೇವರಿಂದ ಉಪಯೋಗಿಸಲ್ಪಡಲು ನಮ್ಮನ್ನ ಸಿದ್ಧಪಡಿಸ್ತದೆ ಎಂಬುದಾಗಿ ನಾವು ವಾಕ್ಯದ ಮೂಲಕವಾಗಿ ನಾವು ಕಂಡುಕೊಳ್ತೇವೆ. ನಾವು ಇದಕ್ಕೆ ಆಧಾರವಾಗಿ ಮೊದಲನೇ ಸಮುವೇಲನ ಗ್ರಂಥ 16ನೇ ಅಧ್ಯಾಯದ 7ನೇ ವಾಕ್ಯವನ್ನು ನೋಡ್ರಿ. 7ನೇ ವಾಕ್ಯದ ಮಧ್ಯಭಾಗದಿಂದ ಓದಿಕೊಳ್ಳೋಣ. ಮೊದಲನೇ ಸಮುವೇಲನ ಗ್ರಂಥ 16ನೇ ಅಧ್ಯಾಯದ 7ನೇ ವಾಕ್ಯದ ಮಧ್ಯಭಾಗ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಎಂಬುದಾಗಿ ನಾವಲ್ಲಿ ಓದುವಂತವರಾಗಿದ್ದೇವೆ ಪ್ರಿಯರೇ. ಇಲ್ಲಿ ನಾವು ವಾಕ್ಯಗಳ ಪ್ರಕಾರವಾಗಿ ನಾವು ನೋಡುವುದಾದ್ರೆ, ನಮ್ಮ ಹೃದಯವು ನಮ್ಮ ಆಂತರಿಕ ಜೀವನವನ್ನು ಅದು ಪ್ರತಿನಿಧಿಸ್ತದೆ. ಹೇಗಂದ್ರೆ ನಮ್ಮ ವರ್ತನೆಗಳು, ನಮ್ಮ ಆಸೆಗಳು ಅವು ದೇವರ ಚಿತ್ತದೊಂದಿಗೆ ಸಂಪೂರ್ಣವಾಗಿ ಅವು ಹೊಂದಿಕೊಂಡಿರ್ತವೆ. ಇಂತಹ ಹೃದಯವು ದೇವರನ್ನ ಹುಡುಕುತ್ತದೆ ಮತ್ತು ಪಶ್ಚಾತ್ತಾಪವನ್ನು ಉಂಟು ಮಾಡ್ತದೆ ಮತ್ತು ವಿಧೇಯತೆಯನ್ನು ಸಹ ಉಂಟು ಮಾಡುವಂಥದ್ದಾಗಿರ್ತದೆ. ಇದು ನಮ್ಮನ್ನು ದೇವರು ತನ್ನ ಉದ್ದೇಶಕ್ಕಾಗಿ ಬಳಸಲು ಅದು ಸಿದ್ಧಪಡಿಸಿದಂತಹ ಒಂದು ಪಾತ್ರೆಯನ್ನಾಗಿ ನಮ್ಮನ್ನು ಪರಿವರ್ತಿಸುವಂಥದ್ದಾಗಿರ್ತದೆ. ಒಟ್ಟಾರೆ ಹೇಳುವುದಾದ್ರೆ, ದೇವರೊಂದಿಗೆ ನಮ್ಮ ನಂಬಿಕೆ ಮತ್ತು ಅನ್ಯೋನ್ಯತೆಯ ಒಂದು ಜೀವಿತವನ್ನಿದು ಬೆಳೆಸ್ತದೆ ಎಂಬುದಾಗಿ ನಾವು ಈ ವಾಕ್ಯದ ಮೂಲಕವಾಗಿ ನಾವು ಓದಬಹುದು ಪ್ರಿಯರೇ. ಹಾಗಿದ್ದ ಮೇಲೆ ಇಲ್ಲಿ ನಾವು ಓದಂಥ ವಾಕ್ಯ ಭಾಗದಲ್ಲಿ ದೇವರು ನಮ್ಮನ್ನು ಸಿದ್ಧಪಡಿಸ್ತಾನೆ. ನಾವು ವಾಕ್ಯದಲ್ಲಿ ಓದ್ತಾ ಬಂದೆವು, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ಗಮನಿಸುವಾಗ ಇಲ್ಲಿ ಹೃದಯವು ನಮ್ಮ ಆಂತರಿಕ ವ್ಯಕ್ತಿತ್ವವನ್ನು ಅದು ವ್ಯಕ್ತಪಡಿಸ್ತದೆ. ಅಂದ್ರೆ ಹೃದಯವು ನಮ್ಮ ಅಸ್ತಿತ್ವದ ಕೇಂದ್ರವಾಗಿದೆ ಎಂಬುದಾಗಿ ನಾವು ಗಮನಿಸಬಹುದು ಪ್ರಿಯರೇ. ದಿ ಹಾರ್ಟ್ ದಟ್ ಗಾಡ್ ಪ್ರಿಪೇರ್ಸ್ ಈಸ್ ದಿ ಸೆಂಟರ್ ಆಫ್ ಎಕ್ಸಿಸ್ಟೆನ್ಸ್ ಎಂಬುದಾಗಿ ನಾವು ಗಮನಿಸ್ತೇವೆ. ಅಂದ್ರೆ ಹೃದಯವು ನಮ್ಮ ವ್ಯಕ್ತಿತ್ವನ ಅದು ಪ್ರತಿನಿಧಿಸ್ತದೆ. ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಬಯಕೆಗಳನ್ನು ಅದು ಒಳಗೊಂಡಿರುವಂಥದ್ದಾಗಿರ್ತದೆ. ಇದು ದೇವರು ಬಯಸುವಂಥವುಗಳೊಂದಿಗೆ ನಮ್ಮ ಆಂತರಿಕ ಉದ್ದೇಶವನ್ನ ಅದೇನ್ ಮಾಡ್ತದಂತೆ ದೇವರೊಂದಿಗೆ ಒಟ್ಟುಗೂಡಿಸ್ತದೆ. ಅಂದ್ರೆ ಹೃದಯದೊಳಗೆ ಸಂಗ್ರಹವಾಗಿರುವಂಥದ್ದೇ ಅದು ಸ್ವಾಭಾವಿಕವಾಗಿ ನಮ್ಮಿಂದ ಅದು ಹೊರಗೆ ಬರುವಂಥದ್ದು. ನಾವು ಇದಕ್ಕೆ ಆಧಾರವಾಗಿ ಲೂಕನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದ 45ನೇ ವಾಕ್ಯವನ್ನು ನಾವು ಓದುವಾಗ ಅಲ್ಲಿ ಹೀಗೆ ಓದ್ತೇವೆ. ಲೂಕನ ಸುವಾರ್ತೆ 6ನೇ ಅಧ್ಯಾಯದ 45ನೇ ವಾಕ್ಯ. ಒಳ್ಳೆಯವನು ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯದನ್ನು ತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟದ್ದನ್ನು ತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಎಂಬುದಾಗಿ ನಾವು ಓದ್ತೇವೆ ಪ್ರಿಯರೇ. ಇಲ್ಲಿ ಗಮನಿಸ್ತೇವೆ 2 ವಿಧವಾದಂತಹ ಒಂದು ವ್ಯತ್ಯಾಸಗಳನ್ನ ಗಮನಿಸ್ತೇವೆ. ಒಂದು, ಒಳ್ಳೆಯ ಹೃದಯದಲ್ಲಿ ಅವನು ಸಂಗ್ರಹ ಮಾಡಿಕೊಂಡಿರುವಂತಹ ವಿಷಯಗಳು ಒಳ್ಳೆಯದನ್ನು ತರ್ತವೆ. ಉದಾಹರಣೆಗೆ ಅವನ ಪ್ರೀತಿ ಅಥವಾ ಸತ್ಯವನ್ನು ಆತನು ತನ್ನ ಹೃದಯದಲ್ಲಿ ಸಂಗ್ರಹ ಮಾಡಿಕೊಂಡಿದ್ದಲ್ಲಿ ಅವನು ದಯೆ, ಕರುಣೆ, ವಾತ್ಸಲ್ಯ ಇಂಥವುಗಳನ್ನೇ ಆತನು ವ್ಯಕ್ತಪಡಿಸುವಂತವನಾಗಿರ್ತಾನೆ. ಅದೇ ರೀತಿಯಾಗಿ ಕೆಟ್ಟ ಬೊಕ್ಕಸದೊಳಗೆ ತುಂಬಿಸಿಕೊಂಡಿರುವಂತಹ ಆ ವಿಷಯಗಳು ಇದಕ್ಕೆ ವಿರುದ್ಧವಾಗಿರ್ತದೆ. ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇಂಥ ವಿಷಯಗಳನ್ನ ಆತನು ಸಂಗ್ರಹವನ್ನ ಮಾಡ್ಕೊಂಡಿರ್ತಾನೆ. ಅಂತ ವಿಷಯಗಳನ್ನ ಆತನು ವ್ಯಕ್ತಪಡಿಸ್ತಾನೆ ಪ್ರಿಯರೇ. ಅಂದ್ರೆ ನಮ್ಮ ಹೃದಯಗಳಲ್ಲಿ ಇತರರ ಕುರಿತು ನಮಗೆ ಯಾವ ಅನಿಸಿಕೆ ಅಥವಾ ಯಾವ ಒಂದು ಭಾವನೆ ನಮ್ಮಲ್ಲಿ ಇರ್ತದೆ ಎಂಬುದನ್ನು ಅದು ವ್ಯಕ್ತಪಡಿಸ್ತದೆ ಪ್ರಿಯರೇ. ಕೋಪ, ಪ್ರೀತಿ, ಕಪಟತ್ವ, ಹೊಗಳಿಕೆ, ಕರುಣೆ ಎಂಬಂಥ
ವಿಷಯಗಳು ನಮ್ಮಲ್ಲಿದ್ದಾಗ ಅವು ಇತರ ಬಗ್ಗೆ ನಾವು ಅವುಗಳನ್ನ ಅದೇ ರೀತಿಯಾಗಿ ನಾವು ವ್ಯಕ್ತಪಡಿಸ್ತೇವೆ. ಅಂದ್ರೆ ಪ್ರಿಯರೇ, ಇಲ್ಲಿ ಇದಕ್ಕೆ ನಾವು ಆಧಾರವಾಗಿ ಇದೇ ಲೂಕನ ಸುವಾರ್ತೆ 6ನೇ ಅಧ್ಯಾಯದ 44ನೇ ವಚನವನ್ನು ಓದುವಾಗ, ಪ್ರತಿಯೊಂದು ಮರದ ಗುಣವು ಅದರ ಫಲದಿಂದಲೇ ಗೊತ್ತಾಗುವುದೆಂಬುದಾಗಿ ಓದ್ತೇವೆ. ಈಗ ಅದೇ ರೀತಿಯಾಗಿ ನಾವು ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 33ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಹೀಗೆ ಓದ್ತೇವೆ, ಮರ ಒಳ್ಳೆಯದೆಂದರೆ ಅದರ ಫಲವೂ ಒಳ್ಳೆಯದನ್ನಿರಿ, ಮರವು ಉಳುಕು ಅಂದರೆ ಅದರ ಫಲವು ಉಳುಕು ಅನ್ನಿರಿ, ಫಲದಿಂದಲೇ ಅದರ ಗುಣವು ಗೊತ್ತಾಗುವುದು. ಇಲ್ಲಿ ಮರ ಅದು ಯಾವ ರೀತಿಯಾಗಿರ್ತದೆ ಅದಕ್ಕೆ ತಕ್ಕಂತೆ ಫಲವನ್ನು ಕೊಡ್ತದೆ. ಈಗ ಉದಾಹರಣೆಯಾಗಿ ಒಂದು ಬೇವಿನ ಮರವನ್ನ ತಕ್ಕೊಂಡಾಗ ಅದರ ಫಲ ಅದು ಕಹಿಯಾಗಿರ್ತದೆ. ಅಂದ್ರೆ ಆ ಮರದ ಗುಣವು ಮರವೆಲ್ಲ ಪೂರ್ತಿ ಅದು ಕಹಿಯ ಒಂದು ರುಚಿಯನ್ನು ಅದು ವ್ಯಕ್ತಪಡಿಸ್ತದೆ. ಅದೇ ರೀತಿಯಾಗಿ ಹುಣಸೆ ಮರವನ್ನು ತಕ್ಕೊಂಡಾಗ ಅದರ ಫಲ ಹುಳಿಯಿಂದ ಕೂಡಿರ್ತದೆ. ಅದೇ ರೀತಿಯಾಗಿ ಅಂದ್ರೆ ಅದರ ಒಂದು ಸ್ವಭಾವ ಪೂರ್ತಿಯಾಗಿ ಹುಳಿಯಾದಂಥದ್ದು ಎಂಬುದಾಗಿ ಪ್ರಿಯರೇ ಈ ರೀತಿಯಾಗಿ ನಾವು ಗಮನಿಸಬಹುದು. ಅಂದ್ರೆ ಇಲ್ಲಿ ದೇವರು ದಾವೀದನ ಹೃದಯವನ್ನ ಬಲ್ಲವನಾಗಿದ್ದನು. ಅಂದರೆ ದಾವೀದನ ಆಂತರ್ಯ ಹಾಗೂ ಆತನ ಒಂದು ಬಾಹ್ಯವಾದಂತ ಒಂದು ಜೀವಿತವನ್ನ ದೇವರು ಬಲ್ಲವನಾಗಿದ್ದನು. ಆದ್ದರಿಂದಲೇ ಇಲ್ಲಿ ಸಮೂಲ ಗ್ರಂಥದಲ್ಲಿ ಓದುತ್ತಾ ಬಂದಂತೆ, ಯೆಹೋವನು ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ಓದುವಂತವರಾಗಿದ್ದೇವೆ ಪ್ರಿಯರೇ. ಅಂದ್ರೆ ದಾವೀದನು ದೇವರಲ್ಲಿ ಪ್ರೀತಿ, ಭಯ, ಭಕ್ತಿ, ವಿಧೇಯತೆಯನ್ನು ಆತನು ಹೊಂದಿದ್ದನು. ಆದ್ದರಿಂದಲೇ ದೇವರು ಹೃದಯವನ್ನು ನೋಡುವಂತವನು ಎಂಬುದಾಗಿ ಸಮುವೇಲನಿಗೆ ಆತನು ಹೇಳುವಂಥದ್ದನ್ನು ನೋಡ್ತೇವೆ. ಇಲ್ಲಿ ದೇವರು ಸಮುವೇಲನನ್ನ ಆ ಇಷಯನ ಮನೆಗೆ ಬೆತ್ಲೆಹೇಮಿನ ಇಷಯನ ಮನೆಗೆ ಕಳಿಸುವಂತಹ ಸಂದರ್ಭದಲ್ಲಿ ಅರಸನಾಗಿದ್ದಂತಹ ಸೌಲನು ದೇವರಿಗೆ ಅವಿಧೇಯನಾದ ದೆಸೆಯಿಂದ ಆತನನ್ನ ಆಳಸುತನದಿಂದ ತಳ್ಳಿ ಹಾಕಿ ಬಾಲಕನಾದಂತಹ ದಾವೀದನನ್ನ ಅರಸನನ್ನಾಗಿ ನೇಮಿಸುವ ಉದ್ದೇಶಕ್ಕೋಸ್ಕರವಾಗಿ ಪ್ರವಾದಿಯಾದ ಸಮುವೇಲನನ್ನ ಅಲ್ಲಿ ಇಷಯನ ಮನೆಗೆ ಕಳಿಸುವಂತ ಸಂದರ್ಭವನ್ನ ನೋಡ್ತೇವೆ. ಅಲ್ಲಿ ಇಷಯನ ಮನೆಗೆ ಹೋದಾಗ ಸಮುವೇಲನು ಆ ಇಷಯನ 7 ಮಕ್ಕಳನ್ನ ಕರೆಸ್ತಾನೆ. ಅಲ್ಲಿ ದೇವರು ಆ 7 ಜನರನ್ನ ಆತನು ತಿರಸ್ಕರಿಸುವಂತದ್ದು ನೋಡ್ತೇವೆ. ನೀನು ಅವರ ನೀಳವನ್ನ, ಅವರ ಚೆಲುವಿಕೆಯನ್ನು ನೋಡ್ಬೇಡ ಎಂಬುದಾಗಿ ದೇವರು ಸಮುವೇಲನಿಗೆ ಹೇಳುವಂಥದ್ದನ್ನು ನೋಡ್ತೇವೆ. ಆಗ ಸಮುವೇಲನ ಏನ್ ಹೇಳ್ತಾನೆ, ನಿನಗೆ ಇಷ್ಟು ಮಕ್ಕಳು ಮಾತ್ರವೋ ಎಂಬುದಾಗಿ ಕೇಳುವಾಗ ಅಲ್ಲಿ ಇಷಯನು ಹೇಳುವಂಥದ್ದು, ಮತ್ತೊಬ್ಬ ಇದ್ದಾನೆ, ಆತನ ಕುರಿಯನ್ನ ಮೇಯಿಸಲಿಕ್ಕೆ ಹೋಗಿದ್ದಾನೆ, ಆತನನ್ನು ಕರೆಸು ಎಂಬುದಾಗಿ ಹೇಳುವಾಗ ಇಷಯನು ಆತನನ್ನು ಕರೆಸಿದಾಗ ದೇವರು ಸಮುವೇಲನ ಮುಂದೆ ದಾವೀದನು ಬಂದಾಗ, ನಾನು ಆರಿಸಿಕೊಂಡವನು ಇವನನ್ನು ಎದ್ದು ಅಭಿಷೇಕಿಸಿ ಎಂಬುದಾಗಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಪ್ರಿಯರೇ, ಇಲ್ಲಿ ದಾವೀದನನ್ನ ದೇವರು ಆರಿಸಿಕೊಳ್ಳುವಂಥದ್ದನ್ನು ನೋಡ್ತೇವೆ. ಅಂದ್ರೆ ದಾವೀದನ ಆಂತರ್ಯವನ್ನು ದೇವರು ಬಲ್ಲವನಾಗಿದ್ದನು, ಅದೇ ರೀತಿಯಾಗಿ ಆತನ ಒಂದು ಬಾಹ್ಯ ಜೀವಿತವನ್ನು ಕೂಡ ದೇವರು ಬಲ್ಲವನಾಗಿದ್ದನು. ಅಂದ್ರೆ ದಾವೀದನು ದೇವರಿಗೆ ಯಥಾರ್ಥವಾಗಿ ಆತನ ನಡೆದುಕೊಳ್ಳುತ್ತಾ ಇದ್ದನು ಎಂಬುದಾಗಿ ನಾವು ಗ್ರಹಿಸಿಕೊಳ್ಬಹುದು ಪ್ರಿಯರೇ. ನಾವು ಕೀರ್ತನೆಗಳ ಪುಸ್ತಕ 139ನೇ ಅಧ್ಯಾಯದಲ್ಲಿ 2-3ನೇ ವಾಕ್ಯವನ್ನು ನಾವು ವಾಕ್ಯದಲ್ಲಿ ಹೀಗೆ ಓದ್ತೇವೆ, ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ, ನನ್ನ ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ, ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಪ್ರಿಯರೇ, ನಮ್ಮ ಆಂತರ್ಯದಲ್ಲಿ ಏನಿದೆ ಎಂಬುದಾಗಿ ದೇವರು ಆತನು ಬಲ್ಲವನಾಗಿದ್ದಾನೆ ಪ್ರಿಯರೇ. ನಾವು ಪಿಂಡವಾಗಿ ಗರ್ಭದಲ್ಲಿರುವಾಗಲೇ ಆತನು ನಮ್ಮನ್ನು ಅರಿತುಕೊಂಡವನಾಗಿದ್ದಾನೆ ಪ್ರಿಯರೇ. ಆದ್ರಿಂದ ನಮ್ಮ ಆಲೋಚನೆಗಳು, ನಮ್ಮ ಹೃದಯದ ಭಾವನೆಗಳು ಯಾವ ರೀತಿಯಾಗಿ ವ್ಯಕ್ತವಾಗ್ತವೆ, ಇದು ನಮ್ಮ ಒಂದು ನಡತೆಯ ಮೂಲಕವಾಗಿ ಗೊತ್ತಾಗ್ತದೆ ಪ್ರಿಯರೇ. ಆದ್ರಿಂದ ಇಲ್ಲಿ ನಾವು ಗಮನಿಸುವಂಥದ್ದು, ಹೃದಯವು ತನ್ನ ಅಸ್ತಿತ್ವವನ್ನು ಅದು ವ್ಯಕ್ತಪಡಿಸುವಂಥದ್ದು ಎಂಬುದಾಗಿ ನಾವು ಗ್ರಹಿಸಿಕೊಳ್ತೇವೆ. ಎರಡನೇದಾಗಿ ನೋಡ್ತೇವೆ, ದೇವರು ಸಿದ್ಧಪಡಿಸಿದ ಹೃದಯವು ಸಕ್ರಿಯವಾಗಿ ಸಿದ್ಧವಾಗಿರ್ತದೆ. ದ ಹಾರ್ಟ್ ಪ್ರಿಪೇರ್ಡ್ ಬೈ ಗಾಡ್ ಈಸ್ ಆಕ್ಟಿವ್ಲಿ ರೆಡಿ. ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ದೇವರನ್ನ ಹುಡುಕುವಂತೆ ಮಾಡ್ತದೆ. ಒಂದು ವೇಳೆ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇರ್ತೇವೆ, ದೇವರ ವಾಕ್ಯವನ್ನು ಧ್ಯಾನಿಸುವಂತ ಸಂದರ್ಭದಲ್ಲಿ ನಮಗೆ ಅಡ್ಡಿಯಾಗುವಂತಹ ಪಾಪಗಳನ್ನ ದೂರವಿಟ್ಟು ನಾವು ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ಅಧೀನವಾಗಿ ನಾವು ನಡಿಕೊಳ್ಳುವಂತೆ ಇದು ನಮ್ಮ ಹೃದಯಗಳನ್ನ ಇದು ಶುದ್ಧಪಡಿಸುವಂಥದ್ದು. ಆ ಮೂಲಕವಾಗಿ ನಾವು ದೇವರ ಉದ್ದೇಶಗಳನ್ನು ಅರಿತುಕೊಳ್ತೇವೆ ಮತ್ತು ಕಂಡುಕೊಳ್ತೇವೆ ಪ್ರಿಯರೇ. ನಾವು ಇದಕ್ಕೆ ಉದಾಹರಣೆಯಾಗಿ 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ
12ನೇ ಅಧ್ಯಾಯದಲ್ಲಿ ನಾವು ರೆಹಬ್ಬಾಮನ ಕುರಿತಾಗಿ ನಾವು ಓದ್ತೇವೆ. ಆ ರೆಹಬ್ಬಾಮನು, ನಾವು ಮೊದಲನೇ ವಾಕ್ಯದಲ್ಲಿ ನೋಡ್ತೇವೆ, ರೆಹಬ್ಬಾಮನು ತನ್ನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿಕೊಂಡು ಬಲಗೊಂಡ ಮೇಲೆ ಅವನು ಅವನ ಪ್ರಜೆಗಳಾದ ಎಲ್ಲಾ ಇಸ್ರಾಯೇಲರು ಯೆಹೋವನ ಧರ್ಮೋಪದೇಶವನ್ನು ಬಿಟ್ಟುಬಿಟ್ರು. ಅದೇ ನಾವು 14ನೇ ವಾಕ್ಯಕ್ಕೆ ಬಂದಾಗ, ಅದೇ ಅಧ್ಯಾಯದ 14ನೇ ವಾಕ್ಯಕ್ಕೆ ಬಂದಾಗ, ಅವನು ಯೆಹೋವನನ್ನು ಅನುಸರಿಸುವುದಕ್ಕೆ ಮನಸ್ಸು ಮಾಡದೆ ದ್ರೋಹಿಯಾದನು ಎಂಬುದಾಗಿ ಓದ್ತೇವೆ. ಅಂದ್ರೆ ಪ್ರಿಯರೇ, ಅರಸನಾದ ಸೊಲೊಮೋನನ ನಂತರ ಆತನ ಮಗನಾದಂತಹ ರೆಹಬ್ಬಾಮನು ಅರಸನಾದಾಗ ಆತನು ಸೊಲೊಮೋನನ ರೀತಿಯಲ್ಲಿ ಆಡಳಿತವನ್ನು ನಡೆಸಲಿಲ್ಲ. ಯಾಕೆಂಬುದಾಗಿ ಹೇಳುವಾಗ, ಆತನ ತಂದೆಯ ಕಾಲದಲ್ಲಿದ್ದಂತಹ ಹಿರಿಯರುಗಳು ರೆಹಬ್ಬಾಮನ ಬಳಿಗೆ ಬಂದು ಅವರ ಆಡಳಿತದಲ್ಲಿ ಸಡಿಲಿಕೆಯನ್ನು ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ರೆಹಬ್ಬಾಮನು ತನ್ನ ತಂದೆಯ ಜೊತೆಗಿದ್ದಂತಹ ಹಿರಿಯರುಗಳ ಸಲಹೆಯನ್ನು ಪಡೆದುಕೊಳ್ಳಿಲ್ಲ. ಬದಲಾಗಿ ತನ್ನ ಜೊತೆ ಯುವಕರ ಸಲಹೆಯನ್ನ ಪಡೆದುಕೊಂಡು ಇನ್ನೂ ಕೆಟ್ಟದಾದಂತ ಒಂದು ಆಡಳಿತವನ್ನು ನಡೆಸೋದಕ್ಕೆ ಆತನ ಪ್ರಯತ್ನ ಪಡ್ತಾನೆ. ಪ್ರಿಯರೇ, ಇದರಿಂದ ದೇವರು ಅವನ ವಿರುದ್ಧವಾಗಿ ಕೋಪಗೊಳ್ತಾನೆ. ನಾವು ಇದೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಓದುವಾಗ, ಆಗ ಅರಸನು ಇದರ ಒಂದು ದೆಸೆಯಿಂದಾಗಿ ದೇವರು ಐಗುಪ್ತದ ಅರಸನಾದಂತಹ ಶೀಶಕನನ್ನ ರೆಹಬ್ಬಾಮನಿಗೆ ವಿರುದ್ಧವಾಗಿ ಕಳಿಸುವಂತದನ್ನು ನೋಡ್ತೇವೆ. ಆ ಒಂದು ಸಂದರ್ಭದಲ್ಲಿ ಪ್ರವಾದಿಯಾದ ಶೆಮಾಯನು ಆ ರೆಹಬ್ಬಾಮನ ಬಳಿಗೆ ಬಂದು ದೇವರು ತಿಳಿಸಿದಂತಹ ಆ ಒಂದು ಶಿಕ್ಷೆಯನ್ನ ತಿಳಿಸುವಾಗ ಆತನ ಮನಸ್ಸು ಕರಗಿತು. ಆತನು ದೇವರ ಮುಂದೆ ತನ್ನನ್ನು ಕುಗ್ಗಿಸಿಕೊಂಡನು ಎಂಬುದಾಗಿ ಓದ್ತೇವೆ. ನಾವು ಇದೇ ಅಧ್ಯಾಯದ 6ನೇ ವಾಕ್ಯವನ್ನು ಓದುವಾಗ, ಆಗ ಅರಸನು ಇಸ್ರಾಯೇಲ್ ಪ್ರಧಾನರು ಯೆಹೋವನು ನ್ಯಾಯವಂತನೆಂದು ಒಪ್ಪಿ ತಮ್ಮನ್ನು ತಗ್ಗಿಸಿಕೊಂಡರು ಎಂಬುದಾಗಿ ಓದ್ತೇವೆ. ಅದೇ ರೀತಿಯಾಗಿ ನಾವು 12ನೇ ವಾಕ್ಯವನ್ನು ಓದುವಾಗ, ರೆಹಬ್ಬಾಮನು ತನ್ನನ್ನು ತಗ್ಗಿಸಿಕೊಂಡದ್ದರಿಂದಲೂ ಯೆಹೂದ್ಯರಲ್ಲಿ ಕೆಲವು ಸುಲಕ್ಷಣಗಳು ತೋರಿದ್ದರಿಂದಲೂ ಯೆಹೋವನು ರೆಹಬ್ಬಾಮನ ಮೇಲಣ ಕೋಪವನ್ನು ಬಿಟ್ಟನು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಇಲ್ಲಿ ದೇವರು ಸಿದ್ಧಪಡಿಸುವಂತಹ ಹೃದಯವೇನಾಗ್ತದೆ, ಸಕ್ರಿಯವಾಗಿ ದೇವರಿಗೆ ಅದು ಸಿದ್ಧವಾಗ್ತದೆ. ನಾವು ಎರಡನೇದಾಗಿ ಉದಾಹರಣೆಯನ್ನು ನಾವು ನೋಡೋದಾದಲ್ಲಿ, ಅಲ್ಲಿ ದೇವರು ಸಿದ್ಧಪಡಿಸಿದಂತಹ ಹೃದಯವು ಅದು ಫಲಿತಾಂಶವನ್ನು ವ್ಯಕ್ತಪಡಿಸ್ತದೆ. ಹೇಗೆ ನಾವು ಉದಾಹರಣೆಗೆ ನೋಡ್ತೇವೆ, ಫರೋಹನ ಕುರಿತ ಆದಿಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ಓದ್ತೇವೆ. ಆದಿಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ಓದುವಾಗ ದೇವರು ಅಬ್ರಹಾಮನಿಗೆ, ನೀನು ಕಾನಾನಿನಿಂದ ಕಾನಾನಿಗೆ ನೀನು ಹೋಗು. ಆ ಒಂದು ಸಂದರ್ಭದಲ್ಲಿ ದೇವರ ಮಾತಿಗೆ ವಿಧೇಯನಾದಂತಹ ಅಬ್ರಹಾಮನು ಆತನು ಕಾನಾನಿಗೆ ಹೊರಡುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಕೆಲವು ಕಾಲ ಗೆರಾರಿನಲ್ಲಿ ಆತನು ಉಳಿದುಕೊಳ್ತಾನೆ. ಆ ಗೆರಾರಿನಲ್ಲಿ ಕೆಲವು ಕಾಲ ಉಳ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿನ ಅರಸನಾದಂತ ಅಬೀಮೆಲೆಕನು ಏನ್ ಮಾಡ್ತಾನೆ, ಆತನ ಪತ್ನಿಯಾದ ಸಾರಳನ್ನ ತನ್ನ ಮನೆಗೆ ಸೇರಿಸ್ಕೊಳ್ತಾನೆ. ಇದರಿಂದ ದೇವರು ಏನ್ ಮಾಡ್ತಾನೆ, ಅಬೀಮೆಲೆಕನಿಗೆ ಕನಸಿನಲ್ಲಿ ಕಾಣಿಸ್ಕೊಂಡು, ಆಕೆಯು ಮುತ್ತೈದೆ, ಆಕೆಯನ್ನ ನೀನು ಮನೆಯಲ್ಲಿ ಸೇರಿಸ್ಕೊಂಡಿದ್ರೆ ನೀನ್ ಏನಾಗ್ತೀಯ, ನೀನು ಸಾಯುವವನಾಗಿದ್ದೆ ಎಂಬುದಾಗಿ ದೇವರು ಆತನಿಗೆ ಹೇಳುವಂಥದ್ದು ನೋಡ್ತೇವೆ. ಇದರಿಂದ ಆತನಿಗೆ ಏನಾಗ್ತದೆ, ಭಯ ಆಗ್ತದೆ. ಪ್ರಿಯರೇ, ಭಯ ಆಗಿ ನಂತರ ಅವನು ಏನ್ ಮಾಡ್ತಾನೆ, ಆತನು ಅಬ್ರಹಾಮನಿಗೆ ಕರುಣೆಯನ್ನ ತೋರಿಸ್ತಾನೆ. ಕರುಣೆಯನ್ನ ತೋರಿಸಿ, ನೀನು ನನ್ನ ದೇಶದ ಯಾವುದೇ ಭಾಗದಲ್ಲಾದ್ರೂ ನೀನು ವಾಸವನ್ನ ಮಾಡ್ಬೋದು, ನಿನಗೆ ದನ ಕುರಿಗಳನ್ನು ಕೊಡ್ತೇನೆ, ದಾಸದಾಸಿಯರನ್ನು ಕೊಡ್ತೇನೆ ಎಂಬುದಾಗಿ ಆತ ಹೇಳುವಂಥದ್ದನ್ನು ನೋಡ್ತೇವೆ. ಈ ಮೂಲಕವಾಗಿ ನಾವು ತಿಳಿದುಕೊಳ್ಬಹುದು, ದೇವರು ಸಿದ್ಧಪಡಿಸುವಂತಹ ಹೃದಯ ಸಕ್ರಿಯವಾಗಿ ಅದು ಸಿದ್ಧಪಡಿಸ್ತದೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಬಹುದು. ಪ್ರಿಯರೇ, ಅಂದ್ರೆ ದೇವರು ಸಿದ್ಧಪಡಿಸಿರುವಂತಹ ಹೃದಯವು ಅಂದ್ರೆ ದೇವರು ನಮ್ಮನ್ನು ಯಾವುದೇ ಕೆಟ್ಟತನಕ್ಕೆ ಆತನ ನಡೆಸುವಂತವನಲ್ಲ. ಹಾಗೆ ನಾವು ಮೋಶೆ ಆರೋನರ ವಿಷಯದಲ್ಲಿ ನೋಡುವಾಗ, ಮೋಶೆ ಆರೋನರು ದೇವರ ಅಪ್ಪಣೆಯ ಮೇರೆಗೆ ಐಗುಪ್ತದ ಅರಸನಾದಂತಹ ಫರೋಹನ ಮುಂದೆ ನಿಂತುಕೊಂಡು ಅವರು ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಫರೋಹನನ್ನು ಏನ್ ಮಾಡ್ತಾನೆ, ಫರೋಹನನ್ನು ಸಹ ತನ್ನ ಜೋಯಿಸರ ಮೂಲಕವಾಗಿ ಅದೇ ಕಾರ್ಯಗಳನ್ನು ಮಾಡಿಸ್ತಾನೆ. ಇದರಿಂದ ಆತನಲ್ಲಿ ಏನಾಗ್ತದೆ, ದೇವರ ಒಂದು ಕಾರ್ಯದ ಮೇಲೆ ಆತನಿಗೆ ಅಂತಹ ಒಂದು ಆಸಕ್ತಿ ಹುಟ್ಟಲಿಲ್ಲ, ಬದಲಾಗಿ ಆತನಿಗೆ ತಿರಸ್ಕಾರ ಉಂಟಾಗ್ತದೆ ಮತ್ತು ತನ್ನ ಹೃದಯವನ್ನು ಆತನ ಮೊಂಡು ಮಾಡ್ಕೊಳ್ತಾನೆ, ಇನ್ನು ಹಠವನ್ನು ಹೆಚ್ಚು ಮಾಡ್ಕೊಳ್ತಾನೆ. ಇದಕ್ಕೆ ಕಾರಣ ನಾವು ವಿಮೋಚನಾ ಕಾಂಡ ಪುಸ್ತಕದಲ್ಲಿ 7ನೇ ಅಧ್ಯಾಯದ 3ನೇ ವಾಕ್ಯವನ್ನು ನೋಡ್ರಿ. ವಿಮೋಚನಾ ಕಾಂಡ 7ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ನಾನು ಫರೋಹನ ಮನಸ್ಸಿನಲ್ಲಿ ಹಠವನ್ನು ಹುಟ್ಟಿಸಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವೆನು. ಇಲ್ಲಿ ಪ್ರಿಯರು ನಾವು ಓದ್ತೇವೆ, ದೇವರೇ ಫರೋಹನ ಹೃದಯದಲ್ಲಿ ಹಠವನ್ನು ಹುಟ್ಟಿಸಿದನು.
ದೇವರ ಹಠವನ್ನು ಹುಟ್ಟಿಸಿದ್ರಿಂದ ಆತನು ಈ ಒಂದು ಕಾರ್ಯಗಳನ್ನು ಆತನು ಮೋಶೆ ಆರೋನರ ಮುಂದೆ ಆತನು ಈ ರೀತಿಯಾಗಿ ನಡೆದುಕೊಂಡನು. ಅಂದರೆ ಇಲ್ಲಿ ಯಾಕೆ ದೇವರು ಹೀಗೆ ಮಾಡಿದನು? ದೇವರು ಹೀಗೆ ಮಾಡ್ಲಿಕ್ಕೆ ಕಾರಣವೇನು? ಆತನು ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡುವುದರ ಮೂಲಕವಾಗಿ ತನ್ನನ್ನು ಪ್ರಕಟಿಸಿಕೊಳ್ಳುವ, ತನ್ನನ್ನು ತೋರ್ಪಡಿಸಿಕೊಳ್ಳುವ ಸಲುವಾಗಿ ಆತನು ಆತನ ಹೃದಯದಲ್ಲಿ, ಫರೋಹನ ಹೃದಯದಲ್ಲಿ ಹಠವನ್ನ ಉಂಟು ಮಾಡಿದನು ಪ್ರಿಯರೇ. ಹೀಗೆ ಅಂದ್ರೆ ನಾವು ದೇವರು ಹಾಗಾದ್ರೆ ಕೆಟ್ಟತನಕ್ಕೆ ಸಹ ಪ್ರೋತ್ಸಾಹವನ್ನು ಕೊಡ್ತಾನೋ ಎಂಬಂತ ಒಂದು ಭಾವನೆ ಅದು ನಮ್ಮಲ್ಲಿ ಬರುವುದಾದಲ್ಲಿ ಅದು ತಪ್ಪಾದಂತ ಭಾವನೆ. ದೇವರು ಎಂದಿಗೂ ಕೆಟ್ಟದಕ್ಕೆ ಆತನು ಕಾರಣನಲ್ಲ ಪ್ರಿಯರೇ. ಕೆಟ್ಟದ್ದನ್ನು ಆತನು ಮಾಡುವಂತವನಲ್ಲ, ಕೆಟ್ಟ ರೀತಿಯಲ್ಲಿ ನಡೆಸುವಂತವನು ಕೂಡ ಅಲ್ಲ ಪ್ರಿಯರೇ. ಇಲ್ಲಿ ದಾವೀದನನ್ನ ದೇವರು ಈ ರೀತಿಯಾಗಿ ಸಿದ್ಧಪಡಿಸಿದನು. ಅರಸನಾದ ಸೌಲನು ಅವಿಧೇಯತೆಯ ದೆಸೆಯಿಂದಾಗಿ ಆತನ ತಿರಸ್ಕಾರವನ್ನು ದೇವರಿಂದ ತಿರಸ್ಕರಿಸಲ್ಪಟ್ಟನು. ಬದಲಾಗಿ ಆತನು ಬಾಲಕನಾದಂತಹ ದಾವೀದನು ಆತನು ಕುರಿ ಮೇಯಿಸುವವನಾಗಿದ್ದಾಗಿಯೂ ಇಸ್ರಾಯೇಲರ ಅರಸನಾದನು ಪ್ರಿಯರೇ. ದೇವರು ಯಾಕೆ ಈತನನ್ನು ಆರಿಸಿಕೊಂಡೆಂಬುದಾಗಿ ಹೇಳುವಾಗ ಆತನ ಆಂತರ್ಯವನ್ನ, ದಾವೀದನ ಆಂತರ್ಯವನ್ನ ದೇವರು ಬಲ್ಲವನಾಗಿದ್ದನು ಪ್ರಿಯರೇ. ಒಂದು ವೇಳೆ ದೇವರು ನಮ್ಮನ್ನ ಈ ರೀತಿಯಾಗಿ ಸಿದ್ಧಪಡಿಸಲು ಆತನು ಮನಸ್ಸು ಮಾಡುವುದಾದ್ರೆ ಪ್ರಿಯರೇ, ನಾವು ಸಕ್ರಿಯವಾಗಿ ನಮ್ಮ ಹೃದಯವನ್ನು ದೇವರಿಗೋಸ್ಕರವನ್ನು ನಾವು ತೆರೆಯುತ್ತೇವ? ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇನ್ನು ಮೂರನೇದಾಗಿ ನಾವು ನೋಡ್ತೇವೆ, ದೇವರು ಸಿದ್ಧಪಡಿಸಿದ ಹೃದಯವು ದೇವರ ಹೃದಯಕ್ಕೆ ಅನುಗುಣವಾಗಿರ್ತದೆ ಎಂಬುದಾಗಿ ನಾವು ಓದ್ತೇವೆ. ದಿ ಹಾರ್ಟ್ ಪ್ರಿಪೇರ್ಡ್ ಬೈ ಗಾಡ್ ಈಸ್ ಇನ್ ಹಾರ್ಮನಿ ವಿತ್ ಗಾಡ್ಸ್ ಓನ್ ಹಾರ್ಟ್. ದೇವರ ಹೃದಯಕ್ಕೆ ಅದು ಅನುಗುಣವಾಗಿರ್ತದೆ. ಅಂದ್ರೆ ದಾವೀದನು ದೇವರಿಗಾಗಿ ಹೃದಯವನ್ನ ಆತನು ಹೊಂದಿದ್ದವನು. ಅಂದ್ರೆ ಅಲ್ಲಿ ನಾವು ಗಮನಿಸ್ತೇವೆ, ದಾವೀದನು ಪರಿಪೂರ್ಣನೆಂಬುದಾಗಿ ಅಲ್ಲ, ದೇವರನ್ನು ಅನುಸರಿಸುವವನಾಗಿದ್ದನು ಮತ್ತು ಆತನು ದೇವರು ಬಯಸಿದ್ದನ್ನ ಮಾಡುವವನಾಗಿದ್ದನು. ಆದ್ದರಿಂದಲೇ ನಾವು ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ನಾವು ಹೀಗೆ ಓದ್ತೇವೆ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು ಎಂಬುದಾಗಿ ದೇವರೇ ಆತನ ವಿಷಯದಲ್ಲಿ ಸಾಕ್ಷಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ದೇವರು ಸೌಲನನ್ನ ತಿರಸ್ಕರಿಸಿದನು, ಆದರೆ ದೇವರ ಉದ್ದೇಶಗಳಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಂತಹ ಬಾಲಕನಾದಂತಹ ದಾವೀದನನ್ನ ಆರಿಸಿಕೊಂಡನು. ಸೌಲನಾದರೂ ದೇವರ ವಾಗ್ದಾನದ ಮೂಲಕವಾಗಿ ಆಳ್ವಿಕೆಯನ್ನು ಪ್ರಾರಂಭಿಸಿದನು, ಆದರೆ ಆಳ್ವಿಕೆನ ಆತನು ಈಡೇರಿಸಲಿಲ್ಲ, ಸಂಪೂರ್ಣಗೊಳಿಸಲಿಲ್ಲ. ಆದರೆ ದೇವರಿಗೆ ಯಥಾರ್ಥವಾಗಿ ನಡೆದುಕೊಳ್ಳುತ್ತಾ ಇದ್ದಂತಹ ದೇವರು ಆಂತರವನ್ನು ತಿಳ್ಕೊಂಡಂತಹ ದಾವೀದನನ್ನ ಆತನು ಆರಿಸಿಕೊಂಡನು. ಅದರಿಂದಲೇ ದೇವರು ಹೇಳುವಂಥದ್ದು, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ನನಗೆ ಒಪ್ಪುವ ಮನುಷ್ಯ, ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನೆಂಬುದಾಗಿ ದೇವರು ಹೇಳುವಂಥದ್ದನ್ನು ನೋಡ್ತೇವೆ ಪ್ರಿಯರೇ. ಅಂದ್ರೆ ದಾವೀದನು ಅನೇಕ ತಪ್ಪುಗಳನ್ನು ಮಾಡಿದನು, ಪಾಪಗಳನ್ನು ಸಹ ಮಾಡಿದನು. ಆ ಒಂದು ಸಂದರ್ಭದಲ್ಲಿ ಆತನು ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಂಡನು, ಆತನು ಪಶ್ಚಾತ್ತಾಪವನ್ನು ಪಟ್ಟನು, ದೇವರಿಗೆ ವಿಧೇಯನಾದನು. ಈ ಕಾರಣದಿಂದಲೇ ದೇವರು ಆತನನ್ನ ಇಷ್ಟಪಟ್ಟನು. ಅಲ್ಲದೆ ಎಲ್ಲಾ ಕಾರ್ಯಗಳಲ್ಲಿಯೂ ಪ್ರಥಮ ಆದ್ಯತೆಯನ್ನ ದೇವರಿಗೆ ಆತನು ಕೊಡುವಂತವನಾಗಿದ್ದನು. ಆದ್ದರಿಂದ ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ಇಲ್ಲಿ ಇಸ್ರಾಯೇಲರ ಇತಿಹಾಸವನ್ನು ಆತನ ತಿಳಿಸುವಂತವನಾಗಿದ್ದಾನೆ. ನಾವು ಇದೇ ಅಧ್ಯಾಯದ 23ನೇ ವಾಕ್ಯವನ್ನು ನೋಡ್ರಿ. ಅವನ ಸಂತಾನದಿಂದ ದೇವರು ತನ್ನ ವಾಗ್ದಾನದ ಪ್ರಕಾರ ಇಸ್ರಾಯೇಲರಿಗೆ ಒಬ್ಬ ರಕ್ಷಕನನ್ನು ಹುಟ್ಟಿಸಿದ್ದಾನೆ, ಆ ರಕ್ಷಕನೇ ಯೇಸು ಎಂಬುದಾಗಿ. ಈ ಮೂಲಕವಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಕರ್ತನಾದಂತ ದಾವೀದನನ್ನು ಕರ್ತನಾದಂತ ಯೇಸುವಿಗೆ ಆತನು ಸೇತುವೆಯಾಗಿ ಆತನು ತೋರ್ಪಡಿಸಿದ್ದಾನೆ ಪ್ರಿಯರೇ. ಅಂದ್ರೆ ದಾವೀದನ ಒಂದು ಸ್ವಭಾವ, ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ಸ್ವಭಾವ, ಅದು ಹೋಲಿಕೆಯಾಗಿರುವಂತದ್ದನ್ನು ನೋಡ್ತೇವೆ. ಅಂದ್ರೆ ದಾವೀದನು ಕರ್ತನಾದಂತ ಯೇಸು ಕ್ರಿಸ್ತನ ಸ್ವಭಾವಕ್ಕೆ ಹೋಲಿಕೆಯಾಗಿದ್ದಾನೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬಹುದು ಪ್ರಿಯರೇ. ಇಲ್ಲಿ ಹೇಗೆ ದೇವರು ದಾವೀದನನ್ನು ನನಗೆ ಒಪ್ಪುವ ಮನುಷ್ಯನು, ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನೆಂಬುದಾಗಿ ನಾವು ಓದ್ತೇವೋ, ಅದೇ ರೀತಿಯಾಗಿ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಸಹ ತಂದೆಯಾದ ದೇವರಿಗೆ ವಿಧೇಯನಾಗಿ ತನ್ನ ತಂದೆಯು ನೇಮಿಸಿದ ಕಾರ್ಯಗಳನ್ನ ಆತನು ಕೈಗೊಳ್ಳುವವನಾಗಿ ದೀನತೆಯಿಂದ ಆತನು ಮನುಷ್ಯನಾಗಿ ನರಭಾವದಲ್ಲಿ ಆತನು ಲೋಕಕ್ಕೆ ಬಂದು ಪಾಪಗಳಲ್ಲಿ ಬಿದ್ದಂತಹ ನಮ್ಮನ್ನ ಆತನು ರಕ್ಷಿಸುವುದಕ್ಕೋಸ್ಕರವಾಗಿ ಆತನು ಯಜ್ಞದ ಕುರಿಯಾಗಿ ಲೋಕಕ್ಕೆ ಬಂದನು ಪ್ರಿಯರೇ. ಒಂದು ವೇಳೆ ನಮ್ಮ ಕರ್ತನು ಈ ರೀತಿಯಾಗಿ ನಮಗೋಸ್ಕರವಾಗಿ ಆತನು ದೀನನಾಗಿ ಆತನು ಬರಲಿಲ್ಲ ಎಂಬುದಾಗಿ ಹೇಳಿದ್ದಲ್ಲಿ, ಒಂದು ವೇಳೆ ಈ ರೀತಿಯಾಗಿ ಕರ್ತನು ಕೂಡ ನಮಗೋಸ್ಕರವಾಗಿ ಒಂದು ತನ್ನನ್ನು ತಗ್ಗಿಸಿಕೊಳ್ಳದೆ ಹೋಗಿದ ಪಕ್ಷದಲ್ಲಿ ನಾವು ಆ ಒಂದು ಶಿಕ್ಷೆಗೆ ಯೋಗ್ಯರಾಗಿರ್ತಾ ಇದ್ದಂಥವ್ರು.
ನಾವು ಓದ್ತೇವೆ, ದೇವರು ಸಿದ್ಧಪಡಿಸಿದ ಹೃದಯವು ದೇವರ ಹೃದಯಕ್ಕೆ ಅನುಗುಣವಾಗಿ ನಡೆಯುವಂಥದ್ದು. ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ತಂದೆಯಾದ ದೇವರ ಒಂದು ಮಾತಿಗೆ ಅನುಸಾರವಾಗಿ ಆತನು ನಡ್ಕೊಂಡಂಥವನು. ಆದ್ದರಿಂದಲೇ ದೇವರು ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ಹೇಳಿದಂಥ ಸಾಕ್ಷಿ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಲೂಕನ ಸುವಾರ್ತೆ 9ನೇ ಅಧ್ಯಾಯದ 35ನೇ ವಾಕ್ಯದಲ್ಲಿ ನಾವು ಹೀಗೆ ಓದ್ತೇವೆ, ಈತನನ್ನು ನಾನು ಆರಿಸಿಕೊಂಡಿದ್ದೇನೆ, ನಾನು ಆರಿಸಿಕೊಂಡವನು, ಈತನ ಮಾತನ್ನ ಕೇಳ್ರಿ ಎಂಬುದಾಗಿ ದೇವರು ಆತನ ಕುರಿತಾಗಿ ಸಾಕ್ಷಿ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಹೌದು, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಆತನಿಗೆ ಯಥಾರ್ಥವಾಗಿ ಆತನು ನಡ್ಕೊಂಡದ್ದರಿಂದಲೇ ದೇವರು ಸಹ ಈತನು ಪ್ರಿಯನಾಗಿರುವ ನನ್ನ ಮಗನು ಎಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷಿಯನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಕರ್ತನಾದಂಥ ಯೇಸು ಕ್ರಿಸ್ತನು ಕೂಡ ತನ್ನ ತಂದೆಯಾದ ದೇವರ ಹೃದಯಕ್ಕೆ ಅನುಗುಣವಾಗಿ ಆತನ ನಡೆಯುವಂಥ. ಒಂದು ವೇಳೆ ಪ್ರಿಯರೇ, ನಮ್ಮ ಹೃದಯವು ದೇವರ ಹೃದಯಕ್ಕೆ ಅನುಗುಣವಾಗಿ ನಡೆಯುತ್ತಾ ಇದ್ದೀವಿ, ದೇವರು ಒಪ್ಪುವಂತಹ ರೀತಿಯಲ್ಲಿ, ದೇವರು ಬಯಸುವಂತಹ ರೀತಿಯಲ್ಲಿ ನಾವು ನಡೆಯುತ್ತಾ ಇದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಒಂದು ಜೀವಿತ ಹೇಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ಕರ್ತನ ಮುಂದೆ ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಳೋಣ. ಇನ್ನು ಹಾಗೆ ನಾವು 4ನೇದಾಗಿ ನೋಡ್ತೇವೆ, ದೇವರಿಂದ ಸಿದ್ಧಪಡಿಸಿದ ಹೃದಯವು ಅದು ನಮ್ಮ ಹೃದಯವನ್ನ ಕಾಯ್ತದೆ ಎಂಬುದಾಗಿ ನಾವು ಓದ್ತೇವೆ. ಎ ಹಾರ್ಟ್ ಪ್ರಿಪೇರ್ಡ್ ಬೈ ಗಾಡ್ ಗಾಡ್ಸ್ ದಿ ಹಾರ್ಟ್. ಅಂದ್ರೆ ಪ್ರಿಯರೇ, ಈ ಒಂದು ನಾವು ಇದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯದಲ್ಲಿ 23ನೇ ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯದ 23ನೇ ವಾಕ್ಯ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಎಂಬುದು. ಈ ಒಂದು ವಾಕ್ಯ ಭಾಗವು ನಮಗೆ ಆತ್ಮಿಕ ಹಾಗೂ ಭಾವನಾತ್ಮಕ ವಿಷಯಗಳನ್ನು ಅದು ನಮಗೆ ಕಲಿಸ್ಕೊಡ್ತದೆ. ಪ್ರಿಯರೇ, ನಮ್ಮ ಆಂತರಿಕ ಆಸೆಗಳು ನಮ್ಮ ಇಡೀ ಜೀವನದ ಪಥವನ್ನು ಅದು ರೂಪಿಸ್ತದೆ. ನಿನ್ನ ಹೃದಯವನ್ನ ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಹೃದಯವೆಂಬುವಂಥದ್ದು ಕೇವಲ ಭಾವನೆಗಳ ಅಂಗವಲ್ಲ ಪ್ರಿಯರೇ, ಅದು ನಮ್ಮ ಅಸ್ತಿತ್ವದ ಸಂಪೂರ್ಣ ತಿರುಳನ್ನು ಅದು ಪ್ರತಿನಿಧಿಸುವಂಥದ್ದಾಗಿರ್ತದೆ. ನಮ್ಮ ಮನಸ್ಸು, ನಮ್ಮ ಆಶೆ, ನಮ್ಮ ಉದ್ದೇಶಗಳನ್ನು ಕಾಪಾಡಿಕೊಳ್ಳಲು, ನಮ್ಮ ಜೀವನದಲ್ಲಿ ಉದ್ದೇಶಪೂರ್ವಕವಾದ ಕಾರ್ಯವನ್ನು ಅದು ಮಾಡುವಂತೆ ನಮ್ಮನ್ನು ಸಿದ್ಧಪಡಿಸುವಂಥದ್ದಾಗಿದೆ. ಹೇಗೆಂಬುದಾಗಿ ಹೇಳುವಾಗ, ಉದಾಹರಣೆಯಾಗಿ ಒಂದು ಬಾವಿಯನ್ನು ನಾವು ತೆಗೆದುಕೊಳ್ಳೋಣ. ಆ ಬಾವಿಯ ಒಳಗಡೆ ನೀರಿರ್ತದೆ. ಆ ನೀರನ್ನ ನಾವು ಉಪಯೋಗಿಸಿದಾಗ ಆ ನೀರು ನಮ್ಮ ಉಪಯೋಗಕ್ಕೆ ಅದು ಸಿಹಿಯಾಗಿರ್ತದೋ, ಉಪಯೋಗಕ್ಕೆ ಯುಕ್ತವಾಗಿರ್ತದೋ ಎಂಬುದನ್ನು ನಾವು ಸವಿಯುತ್ತೇವೆ. ಅದರ ಒಂದು ರುಚಿಯನ್ನು ನೋಡ್ತೇವೆ. ಒಂದು ವೇಳೆ ಅದರ ಒಂದು ಉಪಯೋಗವು ಯೋಗ್ಯವಲ್ಲದ ಪಕ್ಷದಲ್ಲಿ ನಾವು ಇತರರಿಗೆ ಅದರ ಕುರಿತಾಗಿ ಹೇಳ್ತೇವೆ, ಅದು ಯೋಗ್ಯವಾದದ್ದು ಅಥವಾ ಯೋಗ್ಯವಲ್ಲದ್ದು ಎಂಬುದಾಗಿ ನಾವು ಅದನ್ನ ಕುರಿತಾಗಿ ನಾವು ಮಾತನಾಡ್ತೇವೆ. ಅದೇ ರೀತಿಯಾಗಿ ಹೃದಯವು ಯೋಗ್ಯವಾದಂತಹ ರೀತಿಯಲ್ಲಿ ಅಥವಾ ಆರೋಗ್ಯಕರವಾದಂತಹ ಒಂದು ಮೌಲ್ಯಗಳಿಂದ ಅದು ತುಂಬಿದ್ದಲ್ಲಿ ನಮ್ಮ ಕಾರ್ಯಗಳು, ಮಾತುಗಳು ಮತ್ತು ನಿರ್ಧಾರಗಳು ಅವೇನಾಗ್ತವೆ, ಇತರರ ಮುಂದೆ ಅದು ಪ್ರತಿಬಿಂಬಿತವಾಗ್ತವೆ. ಪ್ರಿಯರೇ, ಒಂದು ವೇಳೆ ಇದಕ್ಕೆ ವಿರುದ್ಧವಾಗಿದ್ದಾಗ ಅದೇನಾಗ್ತದೆ, ನಕಾರಾತ್ಮಕತೆ ಮತ್ತು ದುರುದ್ದೇಶವನ್ನ ಅದು ಏನ್ ಮಾಡ್ತದಂತೆ ಮಾಡಲು ನಮ್ಮನ್ನ ಅದು ಹೊರಗಿನ ಕಾರ್ಯಗಳ ಮೂಲಕವಾಗಿ ಅದು ನಮ್ಮನ್ನ ನಡೆಸುವಂಥದ್ದಾಗಿರ್ತದೆ. ಅದು ನಮ್ಮನ್ನ ನಾಶಕಾರಿ ಮಾರ್ಗದಲ್ಲಿ ಅದು ನಡೆಸುವಂಥದ್ದಾಗಿರ್ತದೆ. ಪ್ರಿಯರೇ, ಆದ್ದರಿಂದ ಇಲ್ಲಿ ಭಕ್ತನಾದ ಸೊಲೊಮೋನನು ಆತನು ಹೇಳುವಂಥದ್ದು, ನಿಮ್ಮ ಹೃದಯಗಳನ್ನ ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ, ಅದರೊಳಗಿಂದ ಜೀವಧಾರೆಗಳು ಹೊರಡುತ್ತವೆ ಎಂಬುದಾಗಿ ಅಲ್ಲಿ ನಾವು ಓದುವಂಥದ್ದು. ಈ ವಾಕ್ಯ ನಮ್ಮನ್ನು ಈ ರೀತಿಯಾಗಿ ಎಚ್ಚರಿಸುವಂಥದ್ದು. ಇದೇ ಅಧ್ಯಾಯದ 14 ಮತ್ತು 15ನೇ ವಾಕ್ಯವನ್ನು ಓದುವಾಗ ಅದು ನಮ್ಮನ್ನು ಈ ರೀತಿಯಾಗಿ ನಮಗೆ ಅದು ಮಾರ್ಗದರ್ಶನವನ್ನು ಮಾಡುವಂಥದ್ದಾಗಿದೆ. ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ, ಅದಕ್ಕೆ ದೂರವಾಗಿರು, ಅದರಲ್ಲಿ ನಡೆಯದೆ ಓರೆಯಾಗು, ಮುಂದೆ ಮುಂದೆ ನಡೆ ಎಂಬುದಾಗಿ. ಹೌದು ಪ್ರಿಯರೇ, ಒಂದು ವೇಳೆ ನಮ್ಮ ಒಂದು ಹೃದಯದಲ್ಲಿ ಇರುವಂಥದ್ದು ಅದು ಹೊರಗಡೆ ಬರುವಂಥದ್ದಾಗಿರುವಾಗ, ಯಾವ ಸ್ವಭಾವ, ಯಾವ ಒಂದು ಗುಣ ನಮ್ಮಿಂದ ವ್ಯಕ್ತವಾಗ್ತದೆ ಅದು ಇತರರಿಗೆ ಅದು ಬಿಂಬಿತವಾಗ್ತದೆ. ಪ್ರಿಯರೇ, ಆದ್ದರಿಂದ ಇಲ್ಲಿ ಭಕ್ತನಾದ ಸೊಲೊಮೋನನು ಹೇಳುವಂಥದ್ದು, ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ, ಅದಕ್ಕೆ ದೂರವಾಗಿರು, ಅದರಲ್ಲಿ ನಡೆಯದೆ ಓರೆಯಾಗು, ಮುಂದೆ ಮುಂದೆ ನಡೆ. ಆ ಭಕ್ತನಾದ ದಾವೀದನು ಬಯಸುವಂಥದ್ದು 51ನೇ ಕೀರ್ತನೆಯ 10ನೇ ಅಧ್ಯಾಯದಲ್ಲಿ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ನೂತನ ಪಡಿಸೆಂಬುದಾಗಿ ಆತನು ಕೇಳಿಕೊಳ್ಳುವಂತ.
ಹೌದು, ನಮ್ಮ ಒಂದು ಪ್ರಾರ್ಥನೆ ಇದಾಗಿರ್ಲಿ ಪ್ರಿಯರೇ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನ್ನನ್ನು ಸ್ಥಿರಪಡಿಸು, ನನ್ನ ಹೃದಯವನ್ನು ನೂತನ ಪಡಿಸಿ ಎಂಬ ಒಂದು ಪ್ರಾರ್ಥನೆ, ನಮ್ಮ ಒಂದು ಬಯಕೆ ಇದಾಗಿರಬೇಕು. ಅರಸನಾದಂಥ ದಾವೀದನು ಇದೇ ಒಂದು ಬಯಕೆಯನ್ನು ಆತನು ವ್ಯಕ್ತಪಡಿಸ್ತದೆ. ಅದರಿಂದ ಪ್ರಿಯರೇ, ನಮ್ಮ ಹೃದಯಗಳನ್ನು ಬಹಳ ಜಾಗರೂಕತೆಯಿಂದ ನಾವು ಕಾಪಾಡಿಕೊಳ್ಳೋಣ. ಅದರೊಳಗಿಂದ ಜೀವಧಾರೆಗಳು ನೋಡುವಂತವಾಗಿರ್ತವೆ. ಹಾಗೆ ನಾವು ಕಡೆಯದಾಗಿ 5ನೇದಾಗಿ, ದೇವರಿಂದ ಸಿದ್ಧಪಡಿಸಿದಂಥ ಹೃದಯವು ಅದು ಸ್ವಾರ್ಥವನ್ನ ಬಿಟ್ಟು ಬಿಡಬೇಕು ಎಂಬುದಾಗಿ ನಾವು ಓದುವಂತವರಾಗಿದ್ದೇವೆ. ಎ ಹಾರ್ಟ್ ಪ್ರಿಪೇರ್ಡ್ ಬೈ ಗಾಡ್ ಮಸ್ಟ್ ಅಬಂಡನ್ ಸೆಲ್ಫಿಶ್ನೆಸ್ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ಲೂಕನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯವನ್ನು ಓದಿಕೊಳ್ಳೋಣ. ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನೂ ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನೆಂಬುದಾಗಿ. ಕರ್ತನಾದಂಥ ಯೇಸು ಕ್ರಿಸ್ತನ ಬಳಿಗೆ ನಾವು ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆಯಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ಯೌವನಸ್ಥನು, ಒಬ್ಬ ಶ್ರೀಮಂತನು, ಒಬ್ಬ ಅಧಿಕಾರಿ ಬಂದು ಮಾತಾಡುವಂಥದ್ದನ್ನು ನೋಡ್ತೇವೆ. ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಸೇರ್ಬೇಕಾದ್ರೆ ನಾನು ಏನನ್ನು ಮಾಡಬೇಕು? ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳುವಂಥದ್ದು, ನೀನು ತಂದೆಯಾದ ದೇವರಿಗೆ ಇನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಡಿಬೇಕು ಎಂಬುದಾಗಿ ಹೇಳುವಂಥದ್ದು ನೋಡ್ತೇವೆ. ಹಾಗೂ ಧರ್ಮಶಾಸ್ತ್ರದ ನಿಯಮಗಳಂತೆ ಆಜ್ಞೆಗಳನ್ನು ಕೈಗೊಳ್ಳುವಂಥದ್ದಕ್ಕೆ ಹೇಳುವಂಥದ್ದನ್ನು ನೋಡ್ತೇವೆ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 17ನೇ ಅಧ್ಯಾಯದ 17ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೆ ಓದುವಾಗ ಅಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಅಲ್ಲಿ ಧರ್ಮಶಾಸ್ತ್ರದ ಆಜ್ಞೆಗಳಂತೆ ನಡೆದುಕೊಳ್ಳುವುದಕ್ಕೆ ಆ ವ್ಯಕ್ತಿಗೆ ಹೇಳುವಂಥ ಸಂದರ್ಭದಲ್ಲಿ ಆತನು ಇವುಗಳಿಗೆಲ್ಲ ಸರಿಯಾಗಿ ನಡೆದುಕೊಂಡಿದ್ದೇನೆ, ಆದರೆ ಕರ್ತನು ಹೇಳುವಂಥದ್ದು, ನಿನ್ನಲ್ಲಿ ಒಂದು ಕಡಿಮೆ ಆಗಿದೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ನೀನು ದಾನ ಮಾಡು, ಕೊಟ್ಟುಬಿಡು. ಆತನು ಐಶ್ವರ್ಯವಂತನಾಗಿದ್ದರಿಂದ ತನ್ನ ಮುಖವನ್ನ ಸಪ್ಪೆ ಮಾಡಿಕೊಂಡು ಆತನು ಹೊರಟು ಹೋದನೆಂಬುದಾಗಿ ನಾವು ನೋಡ್ತೇವೆ. ದೇವರಿಗೋಸ್ಕರವಾಗಿ ಸಿದ್ಧಪಡಿಸುವಂತಹ ಆ ಒಂದು ಹೃದಯವು ದೇವರಿಗೋಸ್ಕರ ನಮ್ಮ ಸ್ವಾರ್ಥವನ್ನ ಬಿಡುವುದಕ್ಕೆ ನಾವು ಕೂಡ ಸಿದ್ಧವಾಗಿರಬೇಕು ಪ್ರಿಯರೇ. ಇದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಸಿದ್ಧಪಡಿಸುವಂತವನಾಗಿದ್ದಾನೆ. ನಾವು ಯೆಹೆಜ್ಕೇಲನ ಪ್ರವಾದನೆ ಗ್ರಂಥದಲ್ಲಿ ಹೀಗೆ ಓದ್ತೇವೆ. 36ನೇ ಅಧ್ಯಾಯದಲ್ಲಿ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ, ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯದಲ್ಲಿ 26ನೇ ವಾಕ್ಯವನ್ನು ನೋಡ್ರಿ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ಎಂಬುದಾಗಿ ಆತನು ಹೇಳುವಂಥದ್ದು ನಾನು ನೋಡ್ತೇವೆ. ಇಲ್ಲಿ ದೇವರು ನಮ್ಮನ್ನ ಏನ್ ಮಾಡ್ತಾನೆ, ನಮ್ಮ ಒಂದು ಇಂತಹ ಹೊರಟಾದಂತ ಒಂದು ಮನಸ್ಥಿತಿಯನ್ನ, ಸ್ವಾರ್ಥದ ಮನಸ್ಸನ್ನ ತೆಗೆದುಹಾಕಿ ದೇವರು ತನಗೋಸ್ಕರವಾಗಿ ನಮ್ಮನ್ನ ಕರೆಯುವಂತವನಾಗಿದ್ದಾನೆ, ನಮ್ಮನ್ನ ಸಿದ್ಧಪಡಿಸುವಂತವನಾಗಿದ್ದಾನೆ, ತನ್ನ ಸೇವೆಗೋಸ್ಕರವಾಗಿ ಆತ ನಮ್ಮನ್ನ ಕರೆಯುವಂತವನಾಗಿದ್ದಾನೆ. ಒಂದು ವೇಳೆ ನಾನು ಇನ್ನಾದ್ರೂ ಕರ್ತನಿಗೆ ನನ್ನ ಹೃದಯವನ್ನು ಒಪ್ಪಿಸದೆ ಹೋಗಿದ್ದ ಪಕ್ಷದಲ್ಲಿ, ಒಂದು ವೇಳೆ ನಾನು ಕರ್ತನ ಮಾರ್ಗದಲ್ಲಿ ನಡೀತಾ ಇದ್ದಾಗಲೂ ಕರ್ತನ ಒಂದು ಕಾರ್ಯಗಳಿಗೆ ನನ್ನನ್ನು ಒಪ್ಪಿಸಿಕೊಡದೆ ಹೋದ ಪಕ್ಷದಲ್ಲಿ ದೇವರು ನನ್ನ ಸಿದ್ಧಪಡಿಸುವಂತವನಾಗಿದ್ದಾನೆ. ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ಹೀಗೆ ಓದ್ತೇವೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಇಲ್ಲಿ ಕಲ್ಲಾದ ಹೃದಯ ಎಂಬುದಾಗಿ ಹೇಳುವಾಗ, ಆ ಕಲ್ಲು ಎಂಬುದಾಗಿ ಹೇಳುವಾಗ ಅದು ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂತ ಒಂದು ಗುಣಲಕ್ಷಣಗಳನ್ನು ವ್ಯಕ್ತಪಡಿಸುವಂಥದ್ದು. ಇಲ್ಲಿ ಮೃದುವಾದ ಹೃದಯ ಎಂಬುದಾಗಿ ಹೇಳುವಾಗ ದೇವರ ಒಂದು ಕಾರ್ಯಗಳಿಗೆ ಸ್ಪಂದಿಸುವಂತ ಒಂದು ಭಾವನೆಯನ್ನ, ಸ್ವಭಾವವನ್ನು ಹುಟ್ಟಿಸುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಆದ್ರಿಂದ ಇಲ್ಲಿ ದೇವರು ನಮಗೆ ನೂತನ ಸ್ವಭಾವವನ್ನು ಹುಟ್ಟಿಸುವಂತವನಾಗಿದ್ದಾನೆ. ಒಂದು ವೇಳೆ ಅಂತ ಒಂದು ಗಟ್ಟಿಯಾದಂಥ ಒಂದು ಮನಸ್ಸನ್ನು ನಾವು ದೇವರ ಕಡೆಗೆ ಹೊಂದಿದ್ದಲ್ಲಿ ಅಂತ ಮನಸ್ಸಿನಿಂದ ನಾವು ತಿರುಗಿಕೊಂಡವರಾಗಿ ನಾವು ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡುವಂತವರಾಗಿರೋಣ ಪ್ರಿಯರೇ. ಆತನು ತಾನೇ ನಮ್ಮನ್ನ ನಡೆಸುವಂತವನಾಗಿರ್ತಾನೆ. ಅದೇ ನಾವು 27ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ನನ್ನ ಆತ್ಮನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು, ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ನಾವು ಈ ರೀತಿಯಾಗಿ ಕರ್ತನಿಗೆ ನಾವು ಒಳಗಾದಾಗ ಆತನು ತನ್ನ ಆಜ್ಞೆಗಳಿಗೆ, ಆತನ ವಿಧಿಗಳಿಗೆ ನಾವು ಕೈಕೊಂಡು ನಡೆಯುವಂತೆ ಆತನು ನಮ್ಮನ್ನ ನಡೆಸುವಂತವನಾಗಿರ್ತಾನೆ. ಮತ್ತು 28ನೇ ವಾಕ್ಯವನ್ನು ಓದುವಾಗ, ನಾನು ನಿಮ್ಮ ಪಿತೃಗಳು ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ, ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು, ನಾನು ನಿಮ್ಮನ್ನು ಎಲ್ಲಾ ಹೊಲಸಿನಿಂದ ಉದ್ಧರಿಸಿ ಬೆಳೆ ಬೆಳೆಯಲೆಂದು ಅಪ್ಪಣೆ ಕೊಟ್ಟು ನಿಮ್ಮನ್ನು ವೃದ್ಧಿಗೊಳಿಸುವೆನು ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ಪ್ರಿಯರೇ, ನಾವು ಒಂದು ವಾಕ್ಯ ಭಾಗಗಳನ್ನು ನಾವು ಕೇಳುತ್ತಾ ಬಂದಿರುವಾಗ ದೇವರಿಂದ ಸಿದ್ಧಪಡಿಸಿದಂಥ ಹೃದಯವು
ದೇವರಿಗೋಸ್ಕರವಾಗಿ ನಮ್ಮ ಸ್ವಾರ್ಥವನ್ನು ನಾವು ಬಿಟ್ಟು ಬಿಡುವಂಥವರಾಗಿರ್ಬೇಕು. ಒಂದು ವೇಳೆ ನಾವು ಇನ್ನಾದರೂ ಕರ್ತನ ಒಂದು ಕರೆಯುವಿಕೆ, ಕರ್ತನ ಒಂದು ನಡೆಸುವಿಕೆ ಇದ್ದಲ್ಲಿ ನಾವು ನಮ್ಮ ಸ್ವಾರ್ಥವನ್ನು ನಾವು ಬಿಡದೆ ಇನ್ನೂ ಅಂಟಿಕೊಂಡಿದ್ದ ಪಕ್ಷದಲ್ಲಿ ನಾವು ನಿಜವಾಗಿ ನಮ್ಮ ಹೃದಯ ದೇವರಿಗೋಸ್ಕರವಾಗಿ ಸಿದ್ಧವಾಗಿರುವುದಿಲ್ಲ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕಾಗ್ತದೆ ಪ್ರಿಯರೇ. ಇಲ್ಲಿ ದಾವೀದನು ಆತನು ಕುರಿ ಮೇಯಿಸುವಂತವನಾಗಿದ್ದನು. ದೇವರು ಸಮುವೇಲನ ಮೂಲಕವಾಗಿ ದಾವೀದನನ್ನು ಕರೆಸಿದನು. ಆ ಒಂದು ಸಂದರ್ಭದಲ್ಲಿ ದಾವೀದನು ನಾನು ಬರುವುದಿಲ್ಲ, ನಾನು ನನ್ನ ತಂದೆಯ ಮನೆಯ ಕುರಿಗಳನ್ನು ನಾನು ಮೇಯಿಸಿಕೊಂಡೇ ಇರ್ತೇನೆ ಎಂಬುದಾಗಿ ಹೇಳಿದ್ದ ಪಕ್ಷದಲ್ಲಿ ಆತನು 40 ವರ್ಷಗಳು ಇಸ್ರಾಯೇಲರನ್ನ ದೇವರ ನೇಮಕದ ಪ್ರಕಾರವಾಗಿ ದೇವರು ಬಯಸುವಂತಹ ಆ ರೀತಿಯಲ್ಲಿ ಆತನು ಇಸ್ರಾಯೇಲರನ್ನ ಪಾಲಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅದೇ ರೀತಿಯಾಗಿ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಕೂಡ ಆತನು ತನ್ನನ್ನು ತಗ್ಗಿಸಿಕೊಂಡವನಾದ್ದರಿಂದಲೇ ಆತನು ನಮ್ಮ ಅಪರಾಧಗಳಿಗೋಸ್ಕರವಾಗಿ ಆತನು ಬಂದರು. ನಾವು ನಾವು ಇದರಲ್ಲಿ ಓದ್ತೇವೆ, ಆತನು ಐಶ್ವರ್ಯವಂತನಾಗಿದ್ದಾಗ್ಯೂ ನಾವು ಬಡವರಾಗಿದ್ದಾಗ್ಯೂ ನಮ್ಮನ್ನ ಶ್ರೀಮಂತ ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ಆತನು ಬಡವನಾದನೆಂಬುದಾಗಿ 2 ಕೊರಿಂಥ ಪತ್ರಿಕೆ 8ನೇ 9ನೇ ವಾಕ್ಯದಲ್ಲಿ ನಾವು ಓದುವಂತವರಾಗಿದ್ದೇವೆ. ಅದೇ ರೀತಿಗೆ ಫಿಲಿಪ್ಪಿ ಪತ್ರಿಕೆ 2ನೇ 6ನೇ ವಾಕ್ಯದಿಂದ ಮುಂಜಾನೆಯಲ್ಲಿ ಸಹೋದರರು ನೆನಪು ಮಾಡ್ತಾ ಬಂದರು ಆರಾಧನೆಯಲ್ಲಿ. ಅದೇ ರೀತಿಯಾಗಿ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಆ ಪರಲೋಕದ ವೈಭವವನ್ನು ಬಿಡಲಲ್ಲೇನೂ ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನಾಗಿ ಆತನು ಮನುಷ್ಯನಾಗಿ ಆತನು ಕಾಣಿಸಿಕೊಂಡನು ಪ್ರಿಯರೇ. ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡದಾಗಿ ಮರಣವನ್ನೆಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ಆತನು ವಿಧೇಯನಾದನು. ಒಂದು ವೇಳೆ ಆತನು ಇಲ್ಲ ನಾನು ದೇವರ ಮಗನು, ನಾನು ಪರಲೋಕದಲ್ಲಿ ನಾನಿದ್ದೇನೆ, ತಂದೆಯಾದ ದೇವರ ಜೊತೆಯಲ್ಲಿ ನಾನಿದ್ದೇನೆ ಎಂಬುದಾಗಿ ಆತನು ಹೇಳಿದ್ದ ಪಕ್ಷದಲ್ಲಿ ಕರ್ತನಾದಂತಹ ಯೇಸು ಕ್ರಿಸ್ತನು ತನ್ನ ಸ್ವಾರ್ಥವನ್ನೇ ನೋಡಿಕೊಂಡಿದ್ದ ಪಕ್ಷದಲ್ಲಿ ಅಪರಾಧಗಳಲ್ಲಿ ಪಾಪಗಳಲ್ಲಿ ಸತ್ತಂತವರಾಗಿದ್ದಂತಹ ನಮ್ಮನ್ನ ಪಾಪದ ಸಂಕೋಲೆಯಿಂದ ಬಿಡಿಸುವಂತವರು ಯಾರಿದ್ರು ಪ್ರಿಯರೇ? ನಾವು ರೋಮ ಪತ್ರಿಕೆ 7:24ನೇ ವಾಕ್ಯದಲ್ಲಿ ಓದ್ತೇವೆ, ಅಯ್ಯೋ ಇಂಥ ಒಂದು ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನಾದ ನನ್ನನ್ನ ಈ ದೇಹದಿಂದ ಬಿಡಿಸುವವರು ಯಾರು? ಆ ಒಂದು ಕೂಗು ನಮ್ಮದು ಶಾಶ್ವತವಾಗಿರ್ತಾ ಇತ್ತು ಪ್ರಿಯರೇ. ಆದ್ರೆ ಇಂಥ ಒಂದು ಕೂಗಿನಿಂದ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಬಿಡಿಸುವುದಕ್ಕೋಸ್ಕರವಾಗಿ ಆತನು ತನ್ನ ಸ್ವಾರ್ಥವನ್ನು ಬಿಟ್ಟವನಾಗಿ ಮನುಷ್ಯನಾಗಿ ಆತನ ಈ ಲೋಕಕ್ಕೆ ಬಂದನು ಪ್ರಿಯರೇ. ನಮಗೋಸ್ಕರವಾಗಿ ಆತನು ತಗ್ಗಿಸಿಕೊಂಡನು. ನಮಗೋಸ್ಕರವಾಗಿ ಆತನು ಅಪರಾಧಿಗಳಲ್ಲಿ ಒಬ್ಬನೆಂಬುದಾಗಿ ಎಣಿಸಲ್ಪಡುವಂತಹ ಆ ಕ್ರೂಜೆಯ ಮೇಲೆ ಆತನು 3 ಜನ ಅಪರಾಧಿಗಳ 2 ಕಳ್ಳರ ನಡುವೆ ಆತನು ತೂಗು ಹಾಕಲ್ಪಟ್ಟನು ಪ್ರಿಯರೇ. ಆ 3 ಜನರು ಆ ಒಂದು ಸ್ಥಳದಲ್ಲಿ ತೂಗು ಹಾಕಲ್ಪಡುವಾಗ ಜನರನ್ನು ಗ್ರಹಿಸುವಂಥದ್ದು ಅಪರಾಧಿಗಳು ಎಂಬುದಾಗಿ ನಾವು ಧರ್ಮೋಪದೇಶ ಕಾಂಡದಲ್ಲಿ ಓದ್ತೇವೆ. ಶಿಲುಬೆ ಮೇಲೆ ಮರದ ಮೇಲೆ ತೂಗು ಹಾಕಲ್ಪಡುವಂತವರು ಶಾಪಗ್ರಸ್ತರೆಂಬುದಾಗಿ. ಆ ಮೂಲಕವಾಗಿ ಒಂದು ವೇಳೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಆತನ ನೀತಿವಂತನು, ಆತನ ಪರಿಶುದ್ಧನು, ಆತನಲ್ಲಿ ಪಾಪವಿರಲಿಲ್ಲ. ಆದಾಗ್ಯೂ ಆತನು ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟು ನಮ್ಮ ಅಪರಾಧಗಳನ್ನು ಹೊತ್ತುಕೊಳ್ಳುವ ಯಜ್ಞದ ಕುರಿಯಾಗಿ ಆತನು ಈ ಲೋಕಕ್ಕೆ ಬರದಂತ ಪಕ್ಷದಲ್ಲಿ ನಮ್ಮ ಅಪರಾಧಗಳನ್ನು ಕ್ಷಮಿಸುವಂತವ್ರು ಯಾರಿದ್ರು ಪ್ರಿಯರೇ? ನಮಗೆ ನಿತ್ಯ ಜೀವವನ್ನ ಕೊಡುವಂತವ್ರು ಯಾರಿದ್ರು? ಇಂತಹ ಒಂದು ಆಲೋಚನೆಯಲ್ಲಿ ನಾವು ಸದಾಕಾಲ ಇರಬೇಕಾಗಿತ್ತು. ಆದರೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ತನ್ನ ಸ್ವಾರ್ಥವನ್ನು ಬಿಟ್ಟವನಾಗಿ, ತನ್ನ ವೈಭವವನ್ನು ಬಿಟ್ಟವನಾಗಿ ಆತನು ನರಮನುಷ್ಯನಾಗಿ ಈ ಲೋಕಕ್ಕೆ ಬಂದು ನಮ್ಮ ಅಪರಾಧಗಳ ಬಲಿಯಾದನು. ಈ ಒಂದು ಮುಂಜಾನೆ ವೇಳೆಯೇ ನಾವು ಕರ್ತನ ವಾಕ್ಯವನ್ನು ಕೇಳ್ತಾ ಬಂದಿರುವಂತೆ, ಹೌದು ಪ್ರಿಯರೇ, ದೇವರು ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವಂಥವನು. ಆದ್ದರಿಂದ ಪ್ರಿಯರೇ, ದೇವರು ಸಿದ್ಧಪಡಿಸುವಂತಹ ಹೃದಯವು ಅದು ಸಕ್ರಿಯವಾಗಿ ಸಿದ್ಧವಾಗಬೇಕು, ದೇವರ ಹೃದಯದಲ್ಲಿ ಅನುಗುಣವಾಗಿರಬೇಕು ಮತ್ತು ಕರ್ತನಿಗೋಸ್ಕರವಾಗಿ ದೇವರಿಗೋಸ್ಕರವಾಗಿ ನಮ್ಮ ಸ್ವಾರ್ಥವನ್ನ ಬಿಟ್ಟಂತವರಾಗಿರಬೇಕು. ಆಗ ತಾನೇ ದೇವರು ಆಗ ತಾನೇ ಕರ್ತನಿಗೆ ನಾವು ಯೋಗ್ಯರಾಗಿ ನಡೆಯುವಂತವರಾಗಿರ್ತೇವೆ. ದೇವರು ಸಿದ್ಧಪಡಿಸಿದಂತಹ ಹೃದಯಕ್ಕೆ ನಾವು ಒಳಗಾಗಿ ಜೀವಿಸ್ತೇವೆ. ಒಂದು ವೇಳೆ ನಾವು ಇಂಥ ಒಂದು ವಿಷಯಗಳಲ್ಲಿ ನಾವು ಒಂದು ವೇಳೆ ಸೋತು ಹೋಗಿದ್ದಲ್ಲಿ, ಅದು ಒಂದು ವೇಳೆ ನಾವು ಬಿದ್ದು ಹೋಗಿದ್ದಲ್ಲಿ ನಮ್ಮನ್ನ ಕ್ರಮಪಡಿಸಿಕೊಳ್ಳೋಣ. ಸ್ವಾಮಿ, ನೀನು ನನ್ನ ಹೃದಯವನ್ನು ಸಿದ್ಧಪಡಿಸುವಂತ ಈ ಒಂದು ಕರೆಯುವಿಕೆಯಲ್ಲಿ ನಾನು ಬಿದ್ದು ಹೋಗಿದ್ದೇನೆ ಸ್ವಾಮಿ, ನನ್ನನ್ನು ಕ್ರಮಪಡಿಸು. ಸಕ್ರಿಯವಾಗಿ ನಾನು ಸಿದ್ಧವಾಗ್ತೇನೆ, ನನ್ನ ಹೃದಯವನ್ನು ಬಲಗೊಳಿಸು ಸ್ವಾಮಿ. ನಾನು ನನ್ನ ಸ್ವಾರ್ಥವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸ್ತೇನೆ ಸ್ವಾಮಿ, ನಿನ್ನ ಕಾರ್ಯಗಳಲ್ಲಿ ನಾನು ತೊಡಗಿಸ್ಕೊಳ್ತೇನೆ ಸ್ವಾಮಿ, ನನ್ನನ್ನು ನಡೆಸು ಎಂಬುದಾಗಿ ನಮ್ಮ ಕರ್ತನಿಗೆ ನಮ್ಮ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನು ತಾನೇ ನಮ್ಮನ್ನು ನಡೆಸುವಂತ ದೇವರು ತಾನೇ ಈ ವಾಕ್ಯವನ್ನು ನಮಗೆ ಹೆಚ್ಚಾಗಿ ಆಶೀರ್ವಾದ